ನಡುವಿನ ಒಂದು ಪಾದಯಾತ್ರೆ ಬಿ ಜೆ ಪಿಗೆ ಹೊಸ ಶಕ್ತಿ ಕೊಡೋ ಜೊತೆಗೆ ಹೊಸ ನಾಯಕನ ಸಹಿತ ಹುಟ್ಟಾಕ್ಬೋದು ಅನ್ನೋಂಥ ಆತಂಕ ಇರೋದರಿಂದಾಗಿ ಇವರಿಬ್ಬರು ತಪ್ಪಿಸಿದಾರ ಅಂತೇಳಿ. ಹಾಗಾದ್ರೆ ಹೈಕಮಾಂಡ್ ಇವ್ರ ಮಾತು ಕೇಳ್ತದನ ಅನ್ನುವಂಥ ಮತ್ತೊಂದು ಪ್ರಶ್ನೆ ಅದ. ಆ ಪ್ರಶ್ನೆಗೆ ಉತ್ತರ ಹೈಕಮಾಂಡನ್ನು ಯೋಚಿಸಬೇಕಾಗಿದೆ. ಮತ್ತು ಹೈಕಮಾಂಡದಲ್ಲಿ ಕೆಲವೊಂದಿಷ್ಟು ಜನ ಒತ್ತಡ ತರ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಪಾದಯಾತ್ರೆ ಮಾಡಿಸ್ರಿ ಆಗಲಿ ಅಂತೇಳಿ. ವಿಜೇಂದ್ರ ಅವ್ರನ್ನ ಮತ್ತು ಜೊತೆಗೆ ನಮ್ಮ ಅಶೋಕ್ ಅವ್ರನ್ನ ಬಿಟ್ಟು ನೀವು ಮಾಡಿ ನಡೀತದೆ ಅಂತ ಮೆಸೇಜ್ಗಳು ಹೋಗ್ತಾ ಇದ್ದಾವೆ. ಯಾಕಂದ್ರೆ ಪಾರ್ಟಿಯಲ್ಲಿ ಇವರು ವಿರೋಧಿಗಳು ಸಾಕಷ್ಟು ಇದ್ದಾರೆ. ಅವ್ರಿಗಿಂತವ್ರಿಲ್ಲ ಇದನ್ನು ಲಾಭ ಆಗ್ತದೆ ಪಾರ್ಟಿಗೆ ಪಾದಯಾತ್ರೆ ಮಾಡೋಣ ಅನ್ನುವಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟು ಏನಾಗ್ಬೋದು ಇದು ಅನ್ನೋದು ಕುತೂಹಲಕಾರಿ. ಏನು ಹೈಕಮಾಂಡ್ಗಿಂತ ಏನು ಮಾಡಬೇಕು ಅನ್ನೋದು ಒಂದು ತಲೆನೋವಾಗಿದೆ. ಯಾಕಂದ್ರೆ ಆಲ್ ಓವರ್ ಇಂಡಿಯಾದಲ್ಲೇ ಮೊದಲಿದ್ದಂಥ ಇಮೇಜ್ ಇವತ್ತು ನಮ್ಮ ಏನಪ್ಪ ಅಂದ್ರೆ ಪ್ರಧಾನಿಯವರಿಗೆ ಕಡಿಮೆ ಆಗ್ತದೆ ಅನ್ನೋದು ಗೊತ್ತದ. ಬಟ್ ಗೆಲ್ತಾ ಇದ್ದಾರೆ, ಅದು ಮಾತ್ರ ಬೇರೆ ವಿಷಯ. ಅದು ಗೆಲ್ಲೋದಕ್ಕೆ ಏನು ಮಾಡ್ತಾರೆ ಏನೆಲ್ಲ ಅನ್ನೋದು ವಿರೋಧ ಪಕ್ಷವಂತೆ ದಿನನಿತ್ಯ ಹೊರಗೆ ಹಾಕ್ತಾ ಇದ್ದಾರೆ. ಅದರಿಂದ ಇನ್ನಷ್ಟು ಇಮೇಜ್ ಕಡಿಮೆ ಆಗ್ತಾ ನಡೆದ. ಆದರೂ ಅವರು ಒಪ್ಪುವುದಿಲ್ಲ ಆ ಮಾತನ್ನು. ಬಿ ಜೆ ಪಿಗರು ಒಪ್ಪಲೇ ಬಿಡಲಿ. ಜನಮಾನಸದಲ್ಲೇ ಮೊದಲಿದ್ದಂತಹ ಒಂದೇನು 2014 ಮೋದಿಯವ್ರ ಪರವಾಗಿದ್ದಂಥ ಒಂದು ಅಲೆ ಇತ್ತು, ಆ ಅಲೆ ಇವತ್ತು ಮಾತ್ರ ಇಲ್ಲ. ಆದರೆ ಒಂದು ಏನಪ್ಪ ಅಂತಂದ್ರೆ ಅದು ಅವರು ಎದುರಾಳಿ ಯಾರು ಅನ್ನೋದಕ್ಕೆ ಇನ್ನೂ ಅಷ್ಟು ಫಸ್ಟ್ ಉತ್ತರ ಬಂದಿಲ್ಲ. ರಾಹುಲ್ ಗಾಂಧಿಯವ್ರಿಗೆ ಇನ್ನೂ ಸ್ವಲ್ಪ ಸಮಯ ತೊಗೊಳ್ಬೋದೇನೋ, ಆದರೂ ರಾಹುಲ್ ಗಾಂಧಿಯವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಉಳಿದವರೆಲ್ಲ ಪ್ರಾದೇಶಿಕ ಪಕ್ಷದ ಲೀಡರ್ಗಳೆಲ್ಲರೂ ಒಬ್ಬೊಬ್ಬರಾಗೆ ವಯಸ್ಸಿನ ಕಾರಣದಿಂದನೋ ಮತ್ತವ ಕಾರಣದಿಂದನೋ ಬದುಕಿ ಸೇರ್ತಾ ಇದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ನಮ್ಮ ಬಳ್ಳಾರಿಯಿಂದ ಬೆಂಗಳೂರು ಪಾದಯಾತ್ರೆಗೆ ನಮ್ಮ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಹೇಳ್ತಾರೆ, ರೆಡ್ಡಿ ಅವರು ಎಲ್ಲರೂ ಲೀಡರ್ ಆಗ್ಬೋದು ಅನ್ನೋ ಆತಂಕದಿಂದ ಇವರಿಬ್ಬರು ತಪ್ಪಿಸ್ತಾ ಇದ್ದಾರೆ. ಬಟ್ ಇದು ತಪ್ಪಿಸೋದನ್ನು ನಾಳೆ ಅವ್ರಿಗೆ ಶತ್ರುನೂ ಆಗ್ಬೋದು. ವಿಜೇಂದ್ರ ಅವರಿಗೆ ಮತ್ತು ಆರ್ ಅಶೋಕ್ ಅವರಿಗೆ ಅವ್ರು ಮಾಜಿ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವರಿಬ್ಬರಿಗೂ ರಾಜ್ಯ ಮಟ್ಟದಲ್ಲೇ ಒಂದು ಹಂತ ವಿರೋಧ ಪಕ್ಷದ ನಾಯಕರು ಅನ್ನುವಂಥ ಒಂದು ಗಟ್ಟಿತನ ಮೆಸೇಜ್ ಜನರಿಂದ ಬಂದಿಲ್ಲ ಅನ್ನೋದು. ಯಾಕಂದರೆ ಇಲ್ಲಿವರೆಗೆ ಬಿ ಜೆ ಪಿ ಹಾಕಿದಂಥ ದಾಳಗಳಿಗೆ